ನಮಸ್ತೆ. ಬೆಂಗಳೂರು ಪ್ರತಿಷ್ಠಿತ ಗಾಂಧಿನಗರ ನಿಮ್ಮದು ಬೂತ್ ಮಟ್ಟದಲ್ಲಿ ಆಫೀಸ್ ಮಾಡಿದ್ದೀರಾ, ಬಹಳ ಖುಷಿಯಾಗಿದೆ. ಬಹಳ ತಮ್ಮ ಜೈನ ಸಮುದಾಯ ಬಹಳ ಸೇವೆಗಳನ್ನು ಹೆಚ್ಚಿನ ಕೈ ಇದೆ. ಹೇಳಿ ಸರ್ ವಿಶೇಷತೆ. ಸರ್ ನಮಸ್ತೆ, ನಾನು ಜೈನ್ ದಿನೇಶ್ ಖಿವೇಸ್ರ, ಬೆಂಗಳೂರು ಜೈನ್ ಇಂಟರ್ನ್ಯಾಷನಲ್ ಟ್ರೇಡ್ ಆರ್ಗನೈಸೇಷನ್ ಬ್ಯಾಂಗ್ಳೂರ್ ನಾರ್ತ್ ಕಮಿಟಿ ಮೆಂಬರು. ಆಲ್ಮೋಸ್ಟ್ 22 ಮಂತ್ಸ್ ಇಂದ ನಾನು ಈ ಸಂಸ್ಥೆಗೆ ಆಸ್ ಎ ಮ್ಯಾನೇಜಿಂಗ್ ಕಮಿಟಿ ಮೆಂಬರ್. ನಮ್ಮ ಜೊತೆಗೆ ನರೇಂದ್ರರು ಮತ್ತೆ ಅಶೋಕ್ ಭಾಯಿ ಮತ್ತೆ ವಿನೋದ್ ಭಾಯಿ ಎಲ್ಲ ಇದ್ದಾರೆ. ನಮ್ದ ಜೈನ್ ಸಮಾಜದ ಸಿದ್ಧಾಂತ ಭಗವಾನ್ ಮಹಾವೀರ ಅವ್ರ ಸಿದ್ಧಾಂತ ಬಾಲಲು ಬಿಡು. ನಾವು ಯಾರಿಗೂ ತೊಂದರೆ ಕೊಡಬಾರ್ದು, ಯಾರು ನಮ್ಗೆ ತೊಂದರೆ ಕೊಡೋಲ್ಲ. ಎವ್ರಿ ಆಕ್ಷನ್ ಆಸ್ ಎ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್. ನಾವು ಬೇರೆ ತೊಂದರೆ ಕೊಟ್ಟರೆ ನಮ್ಗೆ ಡೆಫಿನೆಟ್ಲಿ ತೊಂದರೆ ಬರುತ್ತೆ. ಸೊ ಈ ಸಂಸ್ಥೆ ಜೈನ್ ಇಂಟರ್ನ್ಯಾಷನಲ್ ಟ್ರೇಡ್ ಆರ್ಗನೈಸೇಷನ್ ಇಟ್ಸ್ ಎ ಕಾಂಬಿನೇಷನ್ ಆಫ್ ಆಲ್ ಸೆಕ್ಟರ್ಸ್ ಆಫ್ ಜೈನ್ಸ್. ನಾವೆಲ್ಲ ಸೇರಿ ಇಲ್ಲಿ ಬಿಸ್ನೆಸ್ಗೆ ಯಾವ ತರ ಬೆಳೆಸಬೇಕು, ಯಾವ ತರ ಚಾರಿಟಿ ಜಾಸ್ತಿಗಿಂತ ಜಾಸ್ತಿ ಮಾಡ್ಬೋದು, ಮಾನವ ಉಪಯೋಗಿ ಏನ್ ಆಗತ್ತೆ ಅದು ದಯವಿಟ್ಟು ನಮ್ಗೆ ಎಲ್ಲ ಟೀಚಿಂಗ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ನಮ್ದು ಸುಮಾರು ವರ್ಟಿಕಲ್ಸ್ ಇದೆ. ಇವತ್ತು ನಮ್ದು ಆಫೀಸ್ ಓಪನಿಂಗ್ ಇತ್ತು. ಆಲ್ ಇಂಡಿಯಾ ಇಂದ ನಮ್ದು ನ್ಯಾಷನಲ್ ಪ್ರೆಸಿಡೆಂಟ್ ಎಲ್ಲ ಬಂದಿದ್ರು, ಲೋಕಲ್ ಪ್ರೆಸಿಡೆಂಟ್ ಎಲ್ಲ ಇದ್ರು. ಮತ್ತೆ ಒಂದು ಒಳ್ಳೆ ಬೋರ್ಡ್ ಮೀಟಿಂಗ್ ಆಗಿದೆ, ಒಳ್ಳೆ ಆಫೀಸ್ ಓಪನಿಂಗ್ ಆಗಿದೆ. ನಮ್ಮ ಉದ್ದೇಶ ಜನರಿಗೆ ಜಾಸ್ತಿಯಿಂದ ಜಾಸ್ತಿ ಸಪೋರ್ಟ್ ಮಾಡೋಣ, ಒಳ್ಳೆ ಕೆಲಸ ಮಾಡೋಣ. ಮತ್ತೆ ನಮ್ಮ ಜೈನ್ ಸಮಾಜನ ಇನ್ನು ಲರ್ನ್ ಅರ್ನ್ ಅಂಡ್ ರಿಟರ್ನ್ ಅಂತ ಒಂದು ಫಾರ್ಮುಲಾ ಇದೆ. ಮೊದಲು ದುಡ್ಡು ಸಂಪಾದನೆ ಮಾಡಬೇಕು ರೈಟ್ ಡೈರೆಕ್ಷನ್ ಇಂದ, ಮತ್ತೆ ವಾಪಸ್ ಜನರಿಗೆ ವಾಪಸ್ ಕೊಡ್ಬೇಕು ಉಪಯೋಗಿ ತರ. ಯಾವ ತರ ನಾವು ಜಾಸ್ತಿ ಕೊಡ್ತೀವಿ ಅದೇ ತರ ದೇವರು ನಮ್ಗೆ ವಾಪಸ್ ಕೊಡ್ತಾರೆ. ಸೊ ತಾವು ಮೀಡಿಯಾ ಕಡೆಯಿಂದ ಬಂದಿದ್ದೀರಾ, ಥ್ಯಾಂಕ್ ಯು. ಒಂದ್ಸಲಿ ಬಂದು ಈ ಕಡೆ ವಾಚ್ ಮಾಡಿ ಮತ್ತೆ ನಮ್ಮ ಸಂಸ್ಥೆಗೆ ಸಪೋರ್ಟ್ ಮಾಡಿ ಅಂತ ಜನರಿಗೆ ಕೋರಿಕೆ. ಧನ್ಯವಾದ. ಜೈ ಜಿನೇಂದ್ರ. ಸರ್ ಇನ್ನೊಂದೇ ಒಂದು ವಿಷಯ ಕೇಳೋಕೆ ಇಷ್ಟಪಡ್ತೀವಿ. ಬಹಳಷ್ಟು ಕಮ್ಯುನಿಟಿ ಇದೆ, ಬಹಳ ಖುಷಿ ಆಗುತ್ತೆ. ಅದೊಂದು ಜೈನ ಕಮ್ಯುನಿಟಿ ಬಹಳ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀರಾ. ಬಟ್ ಇನ್ನೊಂದು ಎಲ್ಲೋ ದುಡ್ಡು ತೋರ್ತಾ ಇದ್ರೆ ಒಂದು ಪಾಲಿಟಿಕ್ಸ್, MP, MLC ಒಂದು ರಾಜಕಾರಣದಲ್ಲಿ ಬಹಳಷ್ಟು ಕಡಿಮೆ ಇದ್ದಾರೆ. ಅದ್ರ ಬಗ್ಗೆ ಏನಾದ್ರು ಯೋಚನೆ ಇದೆಯಾ ಇಲ್ವಾ? 100% ಸರ್. ನಮ್ದು ಈಗ JATF ಅಂತ ಒಂದು ಮಾಡೆಲ್ ಇದೆ. ಅದರಲ್ಲಿ ನಮ್ಮ ಜೈನ್ IAS IPS ಎಲ್ಲ ಆಗ್ತಾ ಇದ್ದಾರೆ. ಡೆಫಿನೆಟ್ ಅವರೆಲ್ಲ ಪಾಲಿಟಿಕ್ಸ್ ಅಲ್ಲಿ ಬರ್ಬೋದು ಅಂತ ಒಂದು ಮನಸ್ಸಲ್ಲಿದೆ, ಆಗ್ಬಹುದಂತ ಇದಾವೆ ಸರ್. ಮೊದಲು ನಮ್ದು ಅರೌಂಡ್ ಇಂಡಿಪೆಂಡೆನ್ಸ್ ಸುಮಾರು ಜನ ಇದ್ರು ಪಾಲಿಟಿಕ್ಸ್ ಅಲ್ಲಿ. ಮತ್ ನಮ್ದೆಲ್ಲ ಅಟೆನ್ಷನ್ ಎಲ್ಲ ಡೈವರ್ಟ್ ಆಗಿದೆ ಇನ್ ಟರ್ಮ್ಸ್ ಆಫ್ ಬಿಸ್ನೆಸ್. ಈಗ ವಾಪಸ್ಸು ನೀವು ಹೇಳಿದ ತರ ಅದು ಫೋಕಸ್ ಶಿಫ್ಟ್ ಮಾಡ್ತಾ ಇದೀವಿ. ವಿ ಆಲ್ಸೋ ಡೆಫಿನೆಟ್ಲಿ ಹೋಪ್ಫುಲ್ಲಿ ನಾವು ಬರ್ಬೋದು ಪಾಲಿಟಿಕ್ಸ್ ಅಲ್ಲಿ ಅಂತ. ಪಾಪ್ಯುಲೇಷನ್ ಬಹಳ ಕಡಿಮೆ ಇದೆ, ಸೊ ಮುಂದೆ ಏನು ಬರ್ಬೋದು. ಥ್ಯಾಂಕ್ ಯು ಸರ್ ಜಿ.